ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಸ್ವಾಗತ. ನಾನು ಪ್ರತಿಮಾ ಭಟ್. ಇವತ್ತು ಕೂಡ ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಸುದ್ದಿದೆ. ಅದರಲ್ಲೂ ಪ್ರಮುಖವಾಗಿ ರಾಮನಾಮ ಜಪ 500 ವರ್ಷಗಳ ಬಳಿಕ ಭಾರತೀಯರ ಕನಸು ನನಸಾದಂತಹ ಹಿನ್ನೆಲೆಯಲ್ಲಿ ಆ ವಿಚಾರದ ಬಗ್ಗೆನೇ ಮಾತನಾಡೋಣ. ನಮ್ಮೊಂದಿಗೆ ಹಿರಿಯ ಪ್ರತಿನಿಧಿ, ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ವೆರಿ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದ ಶೋ. ವೆರಿ ಗುಡ್ ಮಾರ್ನಿಂಗ್ ಪ್ರತಿಮಾ. ಎಸ್, ಅಯೋಧ್ಯೆಯಲ್ಲಿ ಪ್ರಭು ರಾಮನ ದರ್ಶನ ಆಗಿದೆ. 500 ವರ್ಷಗಳ ಬಳಿಕ ಮತ್ತೆ ರಾಮಲಲ್ಲ ಮನೆಗೆ ಮರಳಿರುವಂತಹ ಖುಷಿ. ಹಾಗಾಗಿ ನಿನ್ನೆ ನಡೆದಂತಹ ಈ ಐತಿಹಾಸಿಕ ಕಾರ್ಯಕ್ರಮ ಏನಿದೆ, ಆ ಕಾರ್ಯಕ್ರಮದ ಕುರಿತಾಗಿ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಅದರ ಜೊತೆಗೆ ಮತ್ತೊಂದು ಪ್ರಮುಖವಾದಂತಹ ಸುದ್ದಿ ಅಂತಂದ್ರೆ, ಕಾಂಗ್ರೆಸ್ಗೆ ಆಹ್ವಾನ ಇತ್ತು, ಆದರೂ ಕೂಡ ಮಂದಿರ ಉದ್ಘಾಟನೆಯಿಂದ ತಾನು ದೂರ ಉಳಿತೀನಿ ಎನ್ನುವಂತಹ ಮಾತೇನು ಹೇಳಿತ್ತು, ಹಠ ಸಾಧಿಸಿದೆ ಕಾಂಗ್ರೆಸ್. ಆ ಬಗ್ಗೆ ಕೂಡ ರಾಜಕೀಯವಾಗಿ ಯಾವ ರೀತಿಯಾದಂತಹ ಪರಿಣಾಮಗಳನ್ನು ಬೀರಿದೆ ಈ ಕಾರ್ಯಕ್ರಮ ಅನ್ನೋದ್ರ ಬಗ್ಗೆ ಕೂಡ ಮಾತನಾಡ್ತಾ ಹೋಗೋಣ. ಅದರ ಜೊತೆಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಅಂತಂದರೆ, ನಮ್ಮ ರಾಜ್ಯದಲ್ಲಿ ಮಾತ್ರ CM ಸಿದ್ದರಾಮಯ್ಯನವರು ರಾಮನ ಜಪವನ್ನು ಮಾಡ್ತಾ ಇದ್ದಾರಂತೆ. ಯಾಕೆ ಆ ವಿಚಾರಗಳೆಲ್ಲದರ ಬಗ್ಗೆ ಮಾತನಾಡ್ತಾ ಹೋಗೋಣ. ಎಸ್, ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ನಲ್ಲಿ ಮೊದಲ ಸುದ್ದಿ ಇರುವಂಥದ್ದು ಅಯೋಧ್ಯೆ. ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಸಾಂಗುವಾಗಿ ನೆರವೇರಿತು. ರಾಮನೂರು ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಮಿಂದೆ ಇತ್ತು. 500 ವರ್ಷಗಳ ಕೋಟಿ ಭಾರತೀಯರ ಕನಸು ನನಸಾಯಿತು. ಸುವರ್ಣ ನ್ಯೂಸ್ನಲ್ಲಿ ರಾಮ ಮಂದಿರದ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯಗಳು. 5 ಮಂಟಪ, ಪ್ರತಿ ಕಂಬದಲ್ಲೂ 60 ಶಿಲೆಗಳ ಕೆತ್ತನೆ. ಭವ್ಯ ಮಂದಿರದಲ್ಲಿ ರಾಮಲಲ್ಲ ವಿರಾಜಮಾನರಾಗಿದ್ದಾರೆ. 392 ಕಂಬಗಳಲ್ಲಿ ಆಂಜನೇಯ, ಗಜರಾಜನ ಕಲಾಕೃತಿಯ ಕೆತ್ತನೆಯಾಗಿದೆ. ಹೇಗಿದೆ ಈ ಭವ್ಯ ರಾಮ ಮಂದಿರ? ಆ ದೃಶ್ಯವನ್ನ ನಿಮ್ಮೆದುರಿಗಿಡುವಂತಹ ಪ್ರಯತ್ನ ಇವತ್ತಿನಿಂದ. ಅದರಲ್ಲೂ ರಾಮಲಲ್ಲಾನ ನೋಡೋದಕ್ಕೆ ಭಕ್ತರಿಗೆ ಅವಕಾಶ ಸಿಗ್ತಾ ಇದೆ. ಅಯೋಧ್ಯ ಮಂದಿರದಲ್ಲಿ ದೀಪಾಲಂಕಾರ ಇತ್ತು, ಲೇಸರ್ ಶೋ ನಡೀತು. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಮಂದಿರದ ಹೊರ ನೋಟ, ಭವ್ಯ ಮಂದಿರದ ಸೌಂದರ್ಯಕ್ಕೆ ಮೆರುಗು ಹೆಚ್ಚಿಸಿದ್ದು ಲೇಸರ್ ಶೋ. ಸಾವಿರಾರು ರಾಮ ಭಕ್ತರು ಈ ಲೇಸರ್ ಶೋನನ್ನ ಕಣ್ತುಂಬಿಸಿಕೊಂಡ್ರು. ರಾಮ ಭಕ್ತರ ಸಡಗರ ಹೇಗಿತ್ತು, ಮಂದಿರದ ಭವ್ಯತೆ ಹೇಗಿತ್ತು, ಅದೆಲ್ಲವನ್ನ ನಿಮ್ಮೆದುರಿಗಿಡ್ತಾ ಇದ್ದೀವಿ. ಇವತ್ತಿನಿಂದ ಈ ರಾಮ ಮಂದಿರದೊಳಗೆ ವಿರಾಜಮಾನನಾಗಿರುವಂತಹ ರಾಮಲಲ್ಲಾನ ನೋಡೋದಕ್ಕೆ, ದರ್ಶನ ಪಡೆಯೋದಕ್ಕೆ ಭಕ್ತಾದಿಗಳಿಗೆ ಅವಕಾಶ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಕರುನಾಡಿನಲ್ಲೇ ಸಿಕ್ಕ ಕೃಷ್ಣ ಶಿಲೆಯಲ್ಲಿ ಕೆತ್ತಲ್ಪಟ್ಟ, ಕರುನಾಡಿನ ಶಿಲ್ಪಿಯೇ ಕೆತ್ತಿದಂತಹ ರಾಮಲಲ್ಲಾ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆಯೊಂದಿಗೆ ಬಾಲರಾಮ ಭವ್ಯವಾದಂತಹ ರಾಮ ಮಂದಿರದಲ್ಲಿ ವಿರಾಜಮಾನನಾಗಿದ್ದಾನೆ. ರಾಮ ಮಂದಿರದ ಒಳಭಾಗದಲ್ಲಿ ನಾವಿದ್ದೀವಿ. 14 ಚಿನ್ನದ ಬಾಗಿಲುಗಳನ್ನ ಈ ರಾಮ ಮಂದಿರ ಒಳಗೊಂಡಿದೆ. ಶತಮಾನಗಳ ನಿರೀಕ್ಷೆಯ ಫಲವೇ ಈ ಸುಂದರವಾದ ಮಂದಿರ. ಒಂದೊಂದು ಕಂಬಗಳಲ್ಲೂ ಕೂಡ 60 ಶಿಲೆಗಳನ್ನ ಕೆತ್ತನೆ ಮಾಡಲಾಗಿದೆ. ಬಹಳ ಸುಂದರವಾದ ಕೆತ್ತನೆ. 5 ಮಂಟಪಗಳನ್ನ ಇದು ಒಳಗೊಂಡಿದೆ. ರಾಮಲಲ್ಲಾ ವಿರಾಜಮಾನರಾಗಿರೋ ಗರ್ಭಗುಡಿನ ನೀವು ನೋಡ್ತಾ ಇದ್ದೀರಾ. ಚಿನ್ನದ ಬಾಗಿಲುಗಳ ಹಿಂದೆ ರಾಮಲಲ್ಲಾ ಆಸೀನರಾಗಿದ್ದಾರೆ. ಪ್ರಾಣ ಪ್ರತಿಷ್ಠಾಪನೆಯಾಗಿದೆ. ಇವತ್ತು ಲಕ್ಷಾಂತರ ಜನ, ಕೋಟ್ಯಾಂತರ ಜನ, ಬೇರೆ ಬೇರೆ ದೇಶಗಳು ಸೇರಿದಂತೆ ಭಾರತದಲ್ಲೂ ಕೂಡ ಈ ಸುಂದರ ಕ್ಷಣನ ಕಣ್ತುಂಬಿಕೊಂಡಿದ್ದಾರೆ. ರಾಮ ಮಂದಿರ, ಕನಸಿನ ರಾಮ ಮಂದಿರ, ಸುಂದರ ಶಿಲೆಗಳ ರಾಮ ಮಂದಿರ, ಭವ್ಯ ರಾಮ ಮಂದಿರದ ಒಳಭಾಗದ ದೃಶ್ಯ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮ್ಮವರೆಗೆ ತಲುಪಿಸ್ತಾ ಇದೆ. ಪರ್ಕೋಟಾದ ರಚನೆ ಇನ್ನೂ ಆಗಬೇಕಾಗಿದೆ. ಆದ್ರೆ ಅದಕ್ಕೂ ಮುಂಚೆಯೇ ಕಣ್ತುಂಬಿಕೊಳ್ಳೋ ಅವಕಾಶ ಇಡೀ ಪ್ರಪಂಚದಲ್ಲಿರುವ ರಾಮ ಭಕ್ತರಿಗೆ ತಲುಪ್ತಾ ಇದೆ. ಈ ಸುಂದರ ಕೆತ್ತನೆಗಳನ್ನ ನೀವು ನೋಡ್ತಾ ಇದ್ದೀರಾ. ಆಂಜನೇಯನ ಕೆತ್ತನೆ ನೀವು ನೋಡ್ತಾ ಇದ್ದೀರಾ. ಪಂಚಮುಖಿ ಆಂಜನೇಯನ ಕೆತ್ತನೆ ನೀವು ನೋಡ್ತಾ ಇದ್ದೀರಾ. ಹೀಗೆ ಮೇಲಕ್ಕೆ ಹೋಗ್ತಾ 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 ಹಲವಾರು ಕೆತ್ತನೆಗಳನ್ನ ನೀವು ನೋಡ್ತಾ ಇದ್ದೀರಾ. ಹೂಗಳಿಂದ ಅಲಂಕರಿಸಿರೋ ಈ ಸುಂದರ ಮಂಟಪ ವಿವಿಧ ಕೆತ್ತನೆಗಳ ಸೌಂದರ್ಯನ ಹಿಡಿದಿಟ್ಕೊಂಡಿದೆ. 392 ಕಂಬಗಳಿರೋ ಸುಂದರ ರಾಮ ಮಂದಿರದ ದೃಶ್ಯ ನೀವು ಕಣ್ತುಂಬಿಕೊಳ್ತಾ ಇದ್ದೀರಾ. ಮೈಸೂರಿನವರಾದ ಅರುಣ್ ಯೋಗಿರಾಜ್ ಕೆತ್ತನೆ ಮಾಡಿರುವ ರಾಮಲಲ್ಲಾ ವಿಗ್ರಹ ಗರ್ಭಗುಡಿಯಲ್ಲಿದೆ.
ಗರ್ಭಗುಡಿಯ ಮುಂಭಾಗದ ದೃಶ್ಯಗಳನ್ನ ನೀವು ಕಣ್ತುಂಬಿಕೊಳ್ತಾ ಇದ್ದೀರಾ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್ ಆಗಿ ರಾಮ ಮಂದಿರದ ಒಳಭಾಗದ ದೃಶ್ಯ ನಿಮಗೆ ತಲುಪಿಸ್ತಾ ಇದೆ. ಚಾವಣಿ ಕೆತ್ತನೆನ ನೀವು ಕಣ್ತುಂಬಿಕೊಳ್ಳಲೇಬೇಕು. ಚಾವಣಿಯ ಕೆತ್ತನೆನ ನೀವು ನೋಡ್ತಾ ಇದ್ದೀರಾ. ದೇವಾನುದೇವತೆಗಳ ವಿಗ್ರಹದ ಕೆತ್ತನೆ ಇದೆ, ಗಜರಾಜನ ಕೆತ್ತನೆ ಇದೆ, ಕಮಲದ ಕೆತ್ತನೆ ಇದೆ. ಕೋಟ್ಯಾಂತರ ರಾಮ ಭಕ್ತರ ಕನಸು ರಾಮ ಮಂದಿರನ ನೀವು ಕಣ್ತುಂಬಿಕೊಳ್ತಾ ಇದ್ದೀರಾ. ನಾಳೆಯಿಂದ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. 23ನೇ ತಾರೀಕು ನಾಳೆಯಿಂದ ವೀಕ್ಷಕರು ಇಲ್ಲಿ ಬರಬಹುದು, ರಾಮಲಲ್ಲಾನ ದರ್ಶನ ಪಡಿಬಹುದು. ಆ ಸುಂದರ ಕ್ಷಣ ಕಣ್ತುಂಬಿಕೊಳ್ಳೋದಕ್ಕೆ ಈಗಾಗಲೇ ಅಯೋಧ್ಯೆಯಲ್ಲಿ ಲಕ್ಷಾಂತರ ಜನ ಬಂದಿದ್ದಾರೆ. ನಾಳೆಯಿಂದ ಅವರೆಲ್ಲರೂ ಕೂಡ ರಾಮಲಲ್ಲಾ ಬಾಲರಾಮನ ದರ್ಶನಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ. ನಾಳಿನಿಂದ ವ್ಯವಸ್ಥೆಯಾಗುತ್ತೆ. ಕ್ಯಾಮರಾಮನ್ ಮಂಜು ಜೊತೆ ಭಾವನಾ ನಾಗಯ್ಯ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಅಯೋಧ್ಯ. ರಾಮಲಲ್ಲಾನ ಗರ್ಭಗುಡಿಯ ಮುಂಭಾಗದ ಎಂಟ್ರಿಯಲ್ಲಿ ಯಾವ ರೀತಿ ಲೇಸರ್ ಶೋ ಆಗ್ತಾ ಇದೆ ನೋಡ್ತಾ ಇದ್ದೀರಾ. ಕೆಲವೇ ಹೊತ್ತಿನ ಮುಂಚೆ ಬಹಳ ಸುಂದರವಾದ ರಾಮಲಲ್ಲಾ ಹಾಗೂ ಆಂಜನೇಯನ ಚಿತ್ರಗಳು ಆ ಗೋಪುರದ ಮೇಲೆ ಕಾಣಿಸ್ಕೊಂಡ್ವು. ಅದರ ಸಣ್ಣ ಸಣ್ಣ ಝಲಕ್ ಕೂಡ ನೀವು ಈಗಲೂ ನೋಡ್ತಾ ಇದ್ದೀರಾ. ಇನ್ನು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಕಂಬಗಳಿಗೆ ದೀಪಗಳಿಂದ ಅಲಂಕರಿಸಲಾಗಿದೆ. ಎದುರುಗಡೆ ಹೂವಿನಿಂದ ಅಲಂಕಾರಗೊಂಡ ರಾಮನ ಮಂದಿರ. ಇದರ ಒಳಗೆ ಕೋಟ್ಯಾಂತರ ಭಕ್ತರ ರಾಮಲಲ್ಲಾ ವಿರಾಜಮಾನರಾಗಿದ್ದಾರೆ. ಇದರ ಎಕ್ಸ್ಕ್ಲೂಸಿವ್ ದೃಶ್ಯಗಳೊಂದಿಗೆ ಕ್ಯಾಮರಾಮನ್ ಮಂಜು ಜೊತೆ ಭಾವನಾ ನಾಗಯ್ಯ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಅಯೋಧ್ಯ. ಎಸ್, ನಾವು ದೃಶ್ಯಗಳಲ್ಲಿ ನೋಡಿದ್ವಿ. ಭಾವನಾ ಅಲ್ಲಿ ಒಳಗಿಂದ ವಿವರಿಸ್ತಾ ಇದ್ರು. ಪ್ರಶಾಂತ್ ನೋಡ್ತಾ ಇದ್ರೆ ರಾಮ ಮಂದಿರವನ್ನು ಒಂದು ನಿರ್ಮಾಣ ಆಗಬೇಕು ಅನ್ನುವಂಥ ಬಹುಕೋಟಿ ಜನರ ಕನಸು, 500 ವರ್ಷಗಳ ಸಂಘರ್ಷ, ಆ ಎಲ್ಲ ಹೋರಾಟ ಅದೆಲ್ಲದರ ಫಲವಾಗಿ ನಿಂತಿದೆ. ಆ ಭವ್ಯತೆ ದಿವ್ಯತೆಯನ್ನು ಕಣ್ತುಂಬಿಕೊಳ್ಬೇಕು ಅಂತ ಪ್ರತಿಯೊಬ್ಬರು ಕೂಡ ಆಶಯವನ್ನು ವ್ಯಕ್ತಪಡಿಸ್ತಾರೆ. ಒಳಗಡೆ ನೋಡಿದಾಗ ಆ ಕೆತ್ತನೆಗಳು ಅದೆಲ್ಲವನ್ನು ನಾವು ಅಂದರೆ ಯಾವುದೋ ರಾಜ ಮಹಾರಾಜರ ಕಾಲದಲ್ಲಿ ಒಂದು ದಿವ್ಯ ಮಂದಿರವನ್ನು ಕಟ್ಟಿದ್ರು, ಆ ಕೆತ್ತನೆ ಆಗಿತ್ತು, ಅದರ ವರ್ಣನೆಯನ್ನು ಮಾಡೋದನ್ನು ನಾವು ಗಮನಿಸ್ತೀವಿ. ಆದರೆ ಈ ಕಾಲದಲ್ಲಿ, ನಮ್ಮ ಕಾಲದಲ್ಲಿ ನಮ್ಮೆದುರಿಗೆ ಕಟ್ಟಲ್ಪಟ್ಟಂತಹ ನಿರ್ಮಾಣವಾದಂತಹ ಈ ಮಂದಿರದ ಭವ್ಯತೆಯನ್ನು ವಿವರಿಸುವಂತಹ ಕ್ಷಣ ಇದೆಯಲ್ಲ, ಎಷ್ಟು ಸ್ಪೆಷಲ್ ಅಂತೀರಿ? ಪ್ರತಿಭಾ ನೋಡಿ, ಪ್ರತಿಯೊಬ್ಬನಿಗೂ ಕೂಡ ನಿನ್ನೆ ಕೂಡ ನಾವು ಮೂರ್ತಿಯನ್ನು ನೋಡಿದ ಕ್ಷಣ ಅನೇಕ ಬಾರಿ ನಾವು ಭಾಳ ಪತ್ರಕರ್ತರಾಗಿ ಅಂದರೆ ಒಂದು ಸ್ಟ್ಯಾಂಡಿಂಗಲ್ಲಿ ನಿಂತು ಮಾತಾಡ್ತಾ ಇದ್ದೆ. ಮೂರ್ತಿಯನ್ನು ನೋಡಿದ ಕ್ಷಣ ಎಲ್ಲರಿಗೂ ಭಾವುಕ ಕ್ಷಣ. ನಿಜ. ಯಾಕಂದರೆ ಇದೊಂದು ಬರೀ ದೇವಸ್ಥಾನಗಳು ಹಲವು ಕಟ್ಟಲ್ಪಡ್ತವೆ, ನಾವು ನೋಡ್ತೀವಿ, ಪ್ರತಿಷ್ಠಾಪನೆಗೆ ಹೋಗ್ತೀವಿ. ಆದರೆ ಇದು 500 ವರ್ಷಗಳ ಒಂದು ಕಾಲಘಟ್ಟದ ನಂತರ, 500 ವರ್ಷಗಳ ಹಿಂದೆ ನಮ್ಮ ಪೂರ್ವಜರ ಮೇಲೆ ದಾಳಿಯನ್ನು ನಡೆಸಿ ನಮ್ಮ ಪೂರ್ವಜನ ಮಂದಿರವನ್ನು ಕೆಡವಿ ಹಾಕಿರ್ತಕ್ಕಂಥ ಘಟನೆಯ ನಂತರ 500 ವರ್ಷಗಳಲ್ಲಿ ಅಲ್ಲಿ ಮಂದಿರವೇ ಇರಲಿಲ್ಲ. 500 ವರ್ಷಗಳ ನಂತರ ಕಟ್ಟಲ್ಪಟ್ಟ ಒಂದು ಮಂದಿರ, ಅದಕ್ಕೊಂದು ಬಲಿದಾನ, ತ್ಯಾಗದ ಒಂದು ಹಿನ್ನೆಲೆ ಇರತಕ್ಕಂಥ ಸಂದರ್ಭದಲ್ಲಿ ಈ ಮಂದಿರದ ರಚನೆ, ಈ ಮಂದಿರಕ್ಕೆ ನಡೆದಿರ್ತಕ್ಕಂಥ ಹೋರಾಟ ಮತ್ತು ಆ ಮೂರ್ತಿಯನ್ನು ಕಂಡ ತಕ್ಷಣ ಬರ್ತಕ್ಕಂಥ ಭಾವಗಳೇನಿಲ್ಲ. ನಿಜ ನಿಜ. ನೀವು ಆ ಮೂರ್ತಿ ಕಂಡಾಕ್ಷಣ ನನಗೆ ನಿನ್ನೆ ಘಟನೆ ನೆನಪಾಯಿತು. ನಾನು ಕಂಟ್ರೋಲ್ ರೂಮ್ನಲ್ಲೇ ಇದ್ದೆ. ಆ ಟೈಮ್ನಲ್ಲಿ ಎಲ್ಲರೂ ಅಂದರೆ ಈ ಮ್ಯೂಸಿಕ್ ತಗೊಳ್ಳಿ, ಇದ್ರ ತಗೊಳ್ಳಿ, ಎಲ್ಲ ಕಮಾಂಡ್ಗಳು ಹೋಗ್ತಾ ಇದ್ವು, ಇದನ್ನು ತಗೊಳ್ಳಿ ಅಂತ. ಆದರೆ ಒಂದು ಕ್ಷಣ ಒಂದು ಪ್ಯಾನ್ ಕೆಳಗಡೆಯಿಂದ ಒಂದು ಶಾಟ್ ಬಂತು. ಆ ಒಂದು ಇದರಲ್ಲಿ ಮೂರ್ತಿಯ ಭಾವ ನಮಗೆಲ್ಲರಿಗೂ ಗೋಚರ ಆಗ್ತಾ ಇದ್ದಂತೆ ಇಡೀ ಕಂಟ್ರೋಲ್ ರೂಮ್ ಗೊತ್ತಿಲ್ಲದಂತೆ ಎಲ್ಲರೂ ಚಪ್ಪಾಳೆ ಹಾಕಿದ್ರು. ಅಂದರೆ ಬಹುಶಃ ಅದು ಗೊತ್ತಿಲ್ಲದಂತೆ ಆದಂತಹ ಒಂದು ರಿಯಾಕ್ಷನ್, ಆದರೆ ಎಲ್ಲರ ಮನಸ್ಸಿನಲ್ಲಿ ಆಳದಲ್ಲಿ ಇದ್ದಂಥ ಒಂದು ಭಾವ ಹೊರ ವ್ಯಕ್ತ ಆಯ್ತಾ ಅಂತ ನೋಡಿ. ನಿಶ್ಚಿತವಾಗಿ ಈ ಭಾವನೆಗಳು ಕಳೆದ 15 ದಿನಗಳಿಂದ ಸತತವಾಗಿ ವ್ಯಕ್ತವಾಗ್ತಾ ಇವೆ. ಇಡೀ ದೇಶ ನಿನ್ನೆ ಒಂದು ಸಂಭ್ರಮದ ಸ್ಥಿತಿಯಲ್ಲಿತ್ತು, ಇಡೀ ದೇಶ ನಿನ್ನೆ ಒಂದು ಉಲ್ಲಾಸದ ಸ್ಥಿತಿಯಲ್ಲಿತ್ತು. ಹೀಗಾಗಿ ಆ ಮೂರ್ತಿಯ ಒಂದು ದರ್ಶನ ಆದಾಕ್ಷಣ ಪ್ರಾಯಶಃ ನನಗನ್ಸುತ್ತೆ ನಿನ್ನೆ ಖುಷಿ ಪಡದೇ ಇರತಕ್ಕಂಥ ವ್ಯಕ್ತಿಗಳೇ ಇರಲಿಕ್ಕಿಲ್ಲ. ಅಷ್ಟರ ಮಟ್ಟಿಗೆ ಆ ಒಂದು ಮೂರ್ತಿಯ ದರ್ಶನ ನಿನ್ನೆ ದೊಡ್ಡ ಮಟ್ಟದಲ್ಲಿ ಉತ್ಸಾಹವನ್ನು ಹಿಮ್ಮಡಿಸಿದೆ. ಆ್ಯಂಡ್ ಕ್ರೆಡಿಟ್ ಗೋಸ್ ಟು ಅರುಣ್ ಯೋಗಿರಾಜ್ ಆಲ್ಸೋ. ಅಂದರೆ ಆ ಮೂರ್ತಿಯೇ ನನಗನ್ಸುತ್ತೆ ನಿನ್ನೆ ನಾನು ಶಿಲ್ಪಕಾರರ ಕೆಲ ಇಂಟರ್ವ್ಯೂಗಳನ್ನು ನೋಡ್ತಾ ಇದ್ದೆ. ಬಾಲರಾಮನ ಮೂರ್ತಿಯ ಪ್ರಾಕಾರಗಳೇ ನಮ್ಮ ಭಾರತದಲ್ಲಿ ತುಂಬ ಕಡಿಮೆ. ಅಂದರೆ ಈ ಕೃಷ್ಣನ ಮೂರ್ತಿಗಳಿವೆ, ಆದರೆ ಬಾಲರಾಮನ ಮೂರ್ತಿಗಳಿಲ್ಲ. ಆದರೆ ಆ ಒಂದು ರೆಫರೆನ್ಸ್ ಇಲ್ಲದೆ ಇಷ್ಟೊಂದು ಸುಂದರವಾಗಿ ಕೆತ್ತಿರ್ತಕ್ಕಂಥ ಏನೊಂದು ಮೂರ್ತಿ ಇದೆ.
ಅದು ಈ ಖುಷಿಯನ್ನ ಇಮ್ಮಡಿಗೊಳಿಸಿದೆ. ಎಟರ್ನಲ್ ರೆಫರಲ್ ಪಾಯಿಂಟ್ ಸಿಕ್ಬಿಡ್ತು ಪ್ರಶಾಂತ್. ಎಸ್, 500 ವರ್ಷ ಆಗಿದೆ ಅದಾದ ಮೇಲೆ ಇಂಥದ್ದೊಂದು ಭವ್ಯ ರಾಮ ಮಂದಿರ ಸಿಕ್ಕಿರುವಂಥದ್ದು. ಕೋಟಿ ಕೋಟಿ ಭಾರತೀಯರ ಕಾಯುವಿಕೆ ಏನಿತ್ತು ಅದು ಕೊನೆಗೂ ಕೂಡ ಅಂತ್ಯ ಆಗಿದೆ. ಎಲ್ಲಿ ಇತಿಹಾಸದಲ್ಲಿ 500 ವರ್ಷಗಳ ಹಿಂದೆ ಕೆಡವಿಲ್ತಕ್ಕಂಥ ಮಂದಿರವನ್ನು ಪುನರಪಿ ರಚಿಸಿರ್ತಕ್ಕಂಥ ಕಾನೂನು ಹೋರಾಟದ ಮೂಲಕವೂ ಕೂಡ ಪುನರಪಿ ಅಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಉದಾಹರಣೆಗಳಿಲ್ಲ. ಸರ್ಕಾರ ಇದ್ದಾಗ ಬಲಪ್ರಯೋಗ ಮಾಡಿ ಮಂದಿರಗಳನ್ನು ಅಂದರೆ ಮಸೀದಿಗಳನ್ನು ಕಟ್ಟಲಾಗಿತ್ತು, ನಂತರ ರೀಕ್ಲೇಮು ಕೆಲವು ಆಗಿರ್ಬೋದು. ಆದರೆ ಇದೊಂದು ಸುದೀರ್ಘ ಹೋರಾಟದ ನಂತರ ಕಾನೂನುಬದ್ಧವಾಗಿ ಕಾನೂನಿನ ಅಂದರೆ ಎಲ್ಲ ಕಾನೂನಿನ ಅಂಶಗಳನ್ನು ಲೋವರ್ ಕೋರ್ಟ್, ಹೈಕೋರ್ಟ್, ಸುಪ್ರೀಂ ಕೋರ್ಟ್ವರೆಗೆ ಹೋಗಿ ಮ್ಯಾಟರ್ ಈ ಮಂದಿರ ಕಟ್ಟಲ್ಪಟ್ಟಿರ್ತಕ್ಕಂಥದ್ದು ಮತ್ತು ಆ ಮೂರ್ತಿ, ಆ ಕೆತ್ತನೆ, ಆ 3 ವರ್ಷಗಳಲ್ಲಿ ಕಟ್ಟಿರ್ತಕ್ಕಂಥ ಮಂದಿರದ ಭವ್ಯತೆ, ದಿವ್ಯತೆ ನಿಶ್ಚಿತವಾಗಿ ಮನಸ್ಸನ್ನು ತುಂಬ ಮನ ತುಂಬಿದೆ ಅನ್ನೋದು. ಎಸ್, ಮತ್ತೆ ತಮ್ಮ ಜನ್ಮಸ್ಥಾನವನ್ನ ಸೇರಿದ್ದಾರೆ ಮರ್ಯಾದಾ ಪುರುಷೋತ್ತಮ ಶ್ರೀರಾಮ. ಅಯೋಧ್ಯೆಯ ಗರ್ಭಗುಡಿಯಲ್ಲಿ ವಿರಾಜಮಾನರಾಗಿದ್ದಾರೆ. 500 ವರ್ಷಗಳ ವನವಾಸ ಅಂತ್ಯ ಆಗಿದೆ. ಅಂಥ ಸಂದರ್ಭದಲ್ಲಿ ಪೂಜೆ ಪುನಸ್ಕಾರಗಳು ಯಾವ ರೀತಿಯಲ್ಲಿ ಸಾಗಿ ಬಂತು, ಆ ಎಲ್ಲ ದೃಶ್ಯಗಳನ್ನು ದೇಶಾದ್ಯಂತ ನಾವು ಗಮನಿಸಿದ್ವಿ. ಇಡೀ ದೇಶದಲ್ಲಿ ಸರ್ವಂ ರಾಮಮಯಂ ಅನ್ನುವಂತಿತ್ತು ಇಡೀ ದೇಶ. ಅಯೋಧ್ಯೆಯಲ್ಲಂತೂ ಯಜಮಾನಿಕೆಯನ್ನು ವಹಿಸಿ ಪ್ರಧಾನಿ ಮೋದಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯವನ್ನು ನೆರವೇರಿಸಿದ್ರು. ಅದರಂತೆ ದೇಶದ ಎಲ್ಲ ದೇಗುಲಗಳಲ್ಲೂ ಕೂಡ ವಿಶೇಷ ಪೂಜೆ ಪುನಸ್ಕಾರಗಳು ನೆರವೇರಿದವು. ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಜೈ ಶ್ರೀರಾಮ್ ಎನ್ನುವಂತಹ ಘೋಷಣೆ ಮೊಳಗ್ತಾ ಇದೆ. ಈ ದೃಶ್ಯವನ್ನ ನೋಡೋದಕ್ಕಾಗಿ ಕಾತರದಿಂದ ಕಾಯ್ತಾ ಇದ್ರು ಭಕ್ತರು. ಎಲ್ಲಿ ಮಂದಿರ ಕೆಡವಲಾಗಿತ್ತೋ ಅಲ್ಲೇ ಮಂದಿರ ನಿರ್ಮಾಣ ಆಗಬೇಕು ಎನ್ನುವಂತಹ ಕನಸೇನಿತ್ತು. ರಾಮನಿಗೊಂದು ಮಂದಿರ ನಿರ್ಮಾಣ ಆತನ ಜನ್ಮಭೂಮಿಯಲ್ಲಿ ಇಲ್ವಲ್ಲ ಎನ್ನುವಂತಹ ನೋವೇನಿತ್ತು. ಆ ನೋವು ಮರೆಯಾಗಿ ನಲಿವು ತಾಂಡವವಾಡದಂತಹ ದಿನ ನಿನ್ನೆ. ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಇಷ್ಟೊಂದು ನಾನು ಹಿಂದೂ ಹೌದು ಅನ್ನುವ ಪ್ರಧಾನಿಯನ್ನ ನಾವು ದೇಶ ನೋಡಿರಲಿಲ್ಲ. ಅಂದರೆ ನನಗನ್ಸುತ್ತೆ ನೋಡಿ, 11 ದಿನಗಳ ಉಪವಾಸ, ಬರೀ ಎಳ್ನೀರಿನ ಮೇಲೆ 11 ದಿನಗಳ ಉಪವಾಸ. ಅಲ್ಲಿಂದ ಗೋವಿಂದಗಿರಿ ಮಹಾರಾಜರು ಹೇಳಿದರು 3 ದಿನ ಹೇಳಿದ್ವಿ, 11 ದಿನ ಮಾಡಿದರು. 3 ದಿನ ಚಾಪೆ ಮೇಲೆ ಮಲಗಿ ಅಂತ, ಭೂಶಯನ ಮಾಡಿ ಅಂತಂದರೆ ಕೆಳಗಡೆ ಮಲಗಿ ಅಂತ ಹೇಳಿದರು. 11 ದಿನ ಅವರು ಕಠಿಣ ವ್ರತವನ್ನು ಆಚರಿಸಿದ್ರು. ನಿನ್ನೆ ಅಲ್ಲಿ ಅಂದರೆ ನೀವು ನರೇಂದ್ರ ಮೋದಿ ಕೂಡ ನನಗೆ ಬಹಳ ಕಡಿಮೆ ಅವಧಿಯಲ್ಲಿ ಆ ರೀತಿ ಅವರು ಭಾವಪರವಶರಾಗ್ತಾರೆ. ಅವರು ಇಡೀ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸುವಾಗ ನೋಡಿ, ಅಂದ್ರೆ ಅವರ ಕೈ ನಡುಗ್ತಾ ಇತ್ತು, ಮುಖದಲ್ಲಿ ಆ ಒಂದು ಭಾವ ಬೇರೆ ಇತ್ತು. ಅಂದರೆ ನಾನು ಕೂಡ ಇತಿಹಾಸದ ಪ್ರತಿಯೊಬ್ಬ ಎಷ್ಟೇ ವ್ಯಕ್ತಿ ದೊಡ್ಡವರಿರಲಿ ಪ್ರತಿಮಾ, ನಾನು ಕೂಡ ಈ ಇತಿಹಾಸದ ಭಾಗವಾಗ್ತಾ ಇದ್ದೀನಿ, ನನ್ನ ಕೈಯಿಂದ ಪೂಜೆ ನೆರವೇರ್ತಾ ಇದೆ ಅಂತಕ್ಕಂಥ ಒಂದು ಭಾವ ಏನಿದೆ ಅದು ಹೆಚ್ಚು ಜವಾಬ್ದಾರಿಯುತವನ್ನಾಗೂ ಕೂಡ ಮಾಡುತ್ತೆ, ಹೆಚ್ಚು ನಿಮ್ಮನ್ನು ಕಾನ್ಶಿಯಸ್ ಕೂಡ ಮಾಡುತ್ತೆ. ಅದು ನಿನ್ನೆ ಆ ಪೂಜಾ ಕೈಂಕರ್ಯದಲ್ಲಿ ಎದ್ದು ಕಾಣ್ತಾ ಇತ್ತು. ಜನ ಇದನ್ನ ನೋಡಿ, ನರೇಂದ್ರ ಮೋದಿ ಅವರನ್ನು ಯಾಕೆ ಜನ ಇಷ್ಟಪಡ್ತಾರೆ ಅನ್ನೋದಕ್ಕೆ ನಮ್ಮಲ್ಲೂ ಕೆಲವೊಬ್ರು ಇದ್ದಾರೆ, ನಾವು ಮಂದಿರಕ್ಕೆ ಹಾಗೆ ಹೋಗ್ತೀವಿ ಹೀಗೆ ಹೋಗ್ತೀವಿ ಅಂತ ಹೇಳಿ ಅನಗತ್ಯ ವಿವಾದಗಳನ್ನು ಸೃಷ್ಟಿಸ್ತಾರೆ. ಆದರೆ ನರೇಂದ್ರ ಮೋದಿ ಒಂದು ರೀತಿಯ ಜನ, ಅಂದರೆ ಬಹುಸಂಖ್ಯಾತ ಜನ ಏನು ಆಸ್ತಿಕರಾಗಿರ್ತಾರೆ, ಅವರು ಬಯಸ್ತಕ್ಕಂಥ ಕೆಲಸಗಳನ್ನು ನರೇಂದ್ರ ಮೋದಿ ಯಾವುದೇ ರೀತಿಯ ಯಾರ ಭಾವನೆಗೆ ಧಕ್ಕೆ ತರೋದು ಹೆಚ್ಚುಗಾರಿಕೆಯಲ್ಲ. ಅದೇ ಅದರ ಬಗ್ಗೆ ಬಹುಶಃ ಅಂದ್ರೆ ಒಂದು ಸ್ವಲ್ಪ ಚಿಂತನೆ ಮಾಡೋದು ಒಳಿತು ಅಂತ ಅನಿಸುತ್ತೆ. ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಅನ್ನೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನೀಡ್ತಲೇ ಬಂದಿದೆ. ನಮ್ಮ ಪ್ರತಿನಿಧಿಗಳಲ್ಲಿದ್ದಾರೆ, ನಮ್ಮ ಆಂಕರ್ ಭಾವನಾ ನಾಗಯ್ಯ ಅಲ್ಲಿಂದನೇ ನೇರವಾಗಿ ಅಲ್ಲಿನ ಚಿತ್ರಣವನ್ನ ನೀಡ್ತಾ ಇದ್ರು. ಭಾವನಾ, ವೆರಿ ಗುಡ್ ಮಾರ್ನಿಂಗ್, ಅಥವಾ ಜೈ ಶ್ರೀರಾಮನ್ಲ, ನಿನ್ನೆಯಿಂದಲೂ ಅದೇ ಘೋಷ ವಾಕ್ಯ ಕೇಳ್ತಾ ಇರ್ತೀರಿ ಅಲ್ಲಿ. ಜೈ ಶ್ರೀರಾಮ್ ಪ್ರತಿಮಾ. ಅಯೋಧ್ಯೆಗೆ ಬಂದವರು ಗುಡ್ ಮಾರ್ನಿಂಗ್, ಗುಡ್ ನೈಟ್, ಗುಡ್ ಆಫ್ಟರ್ನೂನ್ ಎಲ್ಲ ಮರ್ತು ಬಿಡ್ತಾರೆ. ನಿಜ ನಿಜ ನಿಜ. ಅಲ್ಲಿನ ಆ ಅನುಭವ ಇದೆಯಲ್ಲ, ತಮ್ಮ ಅನುಭವನ ಪಡ್ಕೊಳ್ತೀನಿ. ಒಂದು ಪುಟ್ಟ ಬ್ರೇಕ್ನ ಸಮಯ ಆಗ್ತಾ ಇದೆ. ಬ್ರೇಕ್ ಆದ್ಮೇಲೆ ನ್ಯೂಸ್ ಅವರ್ನಲ್ಲಿ ಅಯೋಧ್ಯೆಯಲ್ಲಿ ಹೇಗಿದೆ ವಾತಾವರಣ, ಅನುಭೂತಿ ಹೇಗಿದೆ, ಭಾವನಾ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ಆಫ್ಟರ್ ದಿಸ್ ಬ್ರೇಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.